ಯಾವ ಸೈಜ್ ಬೇಕಾದ್ರೆ ಕಟ್ ಮಾಡ್ಕೋಬೋದು. ಇದು ನ್ಯಾಚುರಲ್ ರಾಕು ಬರುತ್ತೆ, ಅದು ಯಾವ ಸೈಜ್ ಬೇಕಾದ್ರೆ ಕಟ್ ಮಾಡ್ಬೋದು. One inch. ಬರುತ್ತೆ டிசைன் ஒர்க். அதாவது இதுல இருந்து நம்ம தமிழ்ல ಹೇಳಿ தமிழ்ல அதாவது இதுல ஜாயின் பாத்தீங்களா, இதுல வரணும். சரிங்களா? என்ன நீங்க இன்ஜினியரா? இன்ஜினியர். ನಿಮಗೆಲ್ಲ ಜಾಯಿಂಟು ಮಟ್ಟಿ ಸಿಮೆಂಟ್ ಜಾಯಿಂಟ್ ಪಂಟು. ಹಾಂ, 1 ಇಂಚ್ ಮೇಲೆ ಎಷ್ಟು ಇಂಚ್ ಬೇಕಾದ್ರೆ ಕಟ್ ಮಾಡ್ಬೋದು. 9 ಇಂಚ್ ಗಂಟ. ಇದು ಸೈಜು 9 ಬರುತ್ತೆ. 9 ಡಿಸೈನ್ ಮಾಡೋದಕ್ಕೆ ಇದು ಸ್ಕ್ಯಾಚ್. ಹಾಂ, நின்றடிக்கிறது ஸ்கேட். நின்றடிக்கிறது வந்து 1 இன்ச்சு நின்று வந்துருக்கா, அது வந்து எனக்கு தெரியும். அது உங்களுக்கு எப்படி தெரியுமா, பிளான் காமிச்சது உங்களுக்கு 8 இன்ச்சு 8 இன்ச்சு இது 7 இன்ச்சு ಬರುತ್ತೆ. 7 ಇಂಚ್ ಕೇರಳದಿಂದ ಬರೋದು. 9 8 ಬರುತ್ತೆ. 9 8 ಕಟ್ ಮಾಡಿ ಜಾಯಿಂಟ್ ಬೇಕಂದ್ರೆ 5ಗೆ ಬೇಕಾದ್ರೆ 5ಗೆ. ಇದು ಕಲ್ಲು ಭೂಮಿಯಿಂದ ಇದೇ ತರ ಬರುತ್ತೆ, ನ್ಯಾಚುರಲ್. ಪ್ರೆಸ್ಸಿಂಗ್ ಮಿಷನ್ ಅದು ಏನಿಲ್ಲ. ಕಟ್ ಮಾಡಿ ಬರುತ್ತೆ, ಭೂಮಿಯಿಂದ ಕಟ್ ಮಾಡಿ ಲೋಡ್ ಮಾಡೋದಕ್ಕೆ ಮಿಷನ್. ಯಾವ ಸೈಜ್ ಬೇಕಾದ್ರೆ ಕಟ್ ಮಾಡ್ಕೋಬಹುದು. ಬರುತ್ತೆ ಇಲ್ಲಿಗೆ. ನಾವೇ ಕಟ್ ಮಾಡ್ತೀವಿ. ಇದು ಫಿಟ್ಟಿಂಗ್ ನೀವೇ ಮಾಡ್ತೀರಾ ಅದು ಬೇರೆಯವರ? ಕನ್ಸ್ಟ್ರಕ್ಷನ್ ಫುಲ್ ನೀವೇ ಮಾಡ್ತೀರಾ? ಫುಲ್ ಮನೆ ಇದರಲ್ಲೇ ಕಟ್ಟೋದು? ಪಿಲ್ಲರ್ ಏನು ಬೇಕಾಗಿಲ್ಲ ಮನೆ ಕಟ್ಟೋದಕ್ಕೆ? ಅಡಿ ಫ್ಲವರ್. ಅಡಿ ಫ್ಲವರ್ ಫುಲ್. இது ஸ்டேடி வருதுங்களா, நின்று வருதுங்களா, இதுல வந்து ಚಿತ್ತರ ಗೋಡೆ ಇದೆಯಲ್ಲ ಸರ್, ಅದಕ್ಕೆ ಅಂಟಿಸ್ಕೊಡು.
ಅಂಟಿಸಿದ್ರೆ ಕ್ಲಾಡಿಂಗ್ ಆಗುತ್ತೆ. ಕೂಲ್ ಆಗಿರುತ್ತೆ. 7 ಇಂಚ್ ಕಾಂಕ್ರೀಟ್ ಕಾಂಕ್ರೀಟ್ ಪ್ಲಾಸ್ಟರಿಂಗ್ ಇಲ್ಲ ಈಗ ಮಾಡ್ತಾ ಇರೋದು ಕೆಲಸ ಮನೇಲಿ ಪ್ಲಾಸ್ಟರಿಂಗ್ ಇಲ್ಲ, ಪಾಯಿಂಟಿಂಗ್ ಅಷ್ಟೇ, ಪಾಲಿಶಿಂಗ್. ಇದೇ ಮೇಲೆ ಬರುತ್ತೆ ಸರ್. ಭೋಗಾದಿ ಇದೆಯಲ್ಲ ಸರ್, ಭೋಗಾದಿ ಪಟ್ಟಣ ಅಲ್ಲಿಂದ ಮನ ಫಿನಿಶ್ ಆಗಿದೆ. ಇದೇ ಕಲ್ಲು ಏನೇ ಇಲ್ಲೇ ಸುಮ್ಮನೆ ಸರ್. ಹಾಂ ಸೈಜು 130 ರೂಪಾಯಿ ಒಂದು ಕಲ್ಲು. ಆ ಥರ ಬರುತ್ತೆ. ಹಾಂ ಇನ್ನು ಜಾಯಿಂಟ್ ಚಾರ್ಜ್ ಆಗುತ್ತೆ, ಎಕ್ಸ್ಟ್ರಾ ಚಾರ್ಜ್ ಕಟಿಂಗ್ ಮಾಡಿದ್ದೆ ಅದೆಲ್ಲ ಲೇಬರ್. ಸೈಜ್ ಹಾಂ ಇದು ಸಪ್ರೇಟ್ ಬರುತ್ತೆ. ಸೈಜ್ ಎಲ್ಲ ಬರಲ್ಲ ಸರ್. ನಾವು ಹೇಳಿದ್ರೆ ನಿಮಗೆ ಅರ್ಥ ಆಯ್ತು, ನನಗೆ ಅರ್ಥ ಆಯ್ತು. ಈಗ ಏನಿಲ್ಲ, ಇಲ್ಲ ಇದು 8-9 ಸೈಜ್ ಅಲ್ಲಿ ಇಟ್ಟಿಗೆ ಬರುತ್ತೆ, ಭೂಮಿಯಿಂದ ತೆಗ್ದಿರೋ ನ್ಯಾಚುರಲ್ ರಾಕ್ ಇದು. ಈ ಕಲ್ನ ಯಾವ ಸೈಜ್ ಬೇಕಾದ್ರೂ ಕಟ್ ಮಾಡ್ಕೊಂಡು ಮನೆ ಕಟ್ಕೋಬಹುದು. ಬೇಕಂದ್ರೆ 1 ಇಂಚ್ ಕಟ್ ಮಾಡ್ಕೊಂಡು ಕ್ಲಾಡಿಂಗು ಮಾಡ್ಕೋಬಹುದು. ಮನೆಗೆ ಕೂಲಿಂಗ್ ಬರುತ್ತೆ ಕ್ಲಾಡಿಂಗ್ ಮಾಡಿದ್ರೆ, ಬಿಸಿಲು ಎಷ್ಟೇ ಇದ್ರು. ಮತ್ತೆ ಇದೇ ಇದ್ರ ಸರ್ ಮಿಷನ್ ಕಟಿಂಗ್ ಮಿಷನ್ ಇದೇ ಪೊರ್ಲು எடுத்துட்டு வெளியே தெரியாது. ಅದಕ್ಕೆ ಪಾಲಿಶ್ ಮಾಡಿದ್ರೆ ಗೊತ್ತಾಗಲ್ಲ. ಗೊತ್ತಾಗಿದೆ ಸರ್. ಇದು ಈಗ ಈ ಪಾಲಿಶಿಂಗ್ ಅಂದ್ರೆ ಕಟ್ಲೆ ಎಲ್ಲ ಆಗ್ತಾರಲ್ಲ, ಕಟ್ಔಟ್ಸ್ ಆ ತರ ಪಾಲಿಶ್ ಮಾಡ್ಬೋದಿತ್ತು சார். இது பாத்தீங்களா, இது சிமெண்ட் எல்லாம் ரெடி பண்ணுவோம். ரெடி பண்ணிட்டு இதுலயே ஃபுல்லா வரணும் ಸಿಮೆಂಟ್ ಎಲ್ಲ ಸಿಮೆಂಟ್ ಮಿಕ್ಸ್ ಮಾಡ್ತೀರಾ ಇದಕ್ಕೆ ಮನೆಗೆ? ಸಿಮೆಂಟ್ ಮಿಕ್ಸ್ ಮಾಡಿ ಮಣ್ಣು ಇದ್ರ ವೇಸ್ಟ್ ಇದೆಲ್ಲ ಗುಂಡಾಗಿದೆಲ್ಲ ಇದೇ ಕಲರ್ ಬರಬೇಕಲ್ಲ. ಗೊತ್ತಾಯ್ತು. ಗೋಡೆ ಇದೆಯಲ್ಲ ಸರ್, ಇಷ್ಟು ಗ್ಯಾಪ್ ಬರುತ್ತೆ ಗೋಡೆ ಕಟ್ಟುವಾಗ. இந்த குண்டு பாத்தீங்களா, வேஸ்ட்ல கட் பண்ணி வருது பாத்தீங்களா, இந்த குண்டு எடுத்தது நாங்க ರೆಡಿ ಮಾಡ್ತೀವಿ. ಇದೇ ತರ ಒಂದು ಪಾರ್ಟ್ ಮಾಡಿ ಅದರಲ್ಲಿ ಮಣ್ಣೆಲ್ಲ ಹಾಕಿ ನೀರು ಹಾಕಿ ತೆಗೆದು ಮತ್ತೆ ಸಿಮೆಂಟ್ ಮಿಕ್ಸ್ ಮಾಡಿ ಜಾಯಿಂಟ್ ಹಾಕೋದು. ஒரு ஜாக்குக்கு ಒಂದು ಜಾಗಕ್ಕೆ 1 ಮೂಟ ಸಿಮೆಂಟ್. ಸರ್ ಕಾಮಿಸ್ತಾರೆ. ಬ್ರೈಟ್ನೆಸ್ ಮಾಡಿ ಇನ್ನೊಂದು ಸ್ವಲ್ಪ ಕಾಣಿಸ್ತಾ ಇಲ್ಲ. ಹಿಂಗೆ ಕೊಡಿ ಸರ್. ನೇಮ್ ಶ್ರೀನಿವಾಸ್. அது கற்றுக்கிறீங்க நீங்கள்? ஓனாக்கடா